ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಟೋಮೋಟಿವ್. ವಿಡಿಯೋ ಮೊದಲನೇ ಸತಿ ನೋಡ್ತಿರೋರಿಗೆ, ಸೊ ನಾನು ಬಂದು ಫಸ್ಟ್ ಇಯರ್ CSE ಸ್ಟ್ರೀಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಓದ್ತಾ ಇರೋದು. ಸೊ ವಿದ್ಯಾವರ್ಧಕ ಇಂದ ಯಾರ್ಯಾರು ನೋಡ್ತಿದ್ದಾರೆ VVCNs ಕಮೆಂಟ್ ಮಾಡಿ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಹೇಗೆ ಹೋಗ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಮ್ಮದು ತುಂಬಾ ಕೆಟ್ಟದಾಗಿ ಹೋಗ್ತಿದೆ, ಅದಕ್ಕೆ ಇದು ಇಯರ್ ಕೆಟ್ಟದ್ದು ಅಂತ ಅಂದ್ರೆ ಅದೇ ಆಗ್ತಾ ಇರೋದು. ಟ್ರೈಂಗ್ ಟು ಮೇಕ್ ಇಟ್ ಗುಡ್. ವ್ಲಾಗ್ ಅಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂದ್ರೆ, ನನ್ನ GTಗೆ ನಾನು ತಗೊಂಡು ನೀಟಾಗಿ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಬಟ್ 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 ಶೋರೂಮ್ ಇಂದ ಬರ್ತಾನೆ ಇದರಲ್ಲಿ ನಿಮ್ಗೆ ಐ ಡೋಂಟ್ ನೋ, ಅಲ್ಲಿ ಒಂದ್ ಜಾಗಕ್ಕೆ ಹೋದ್ಮೇಲೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಒಂಥರ ಮೀಟರ್ ಮೇಲೆ ಎಲ್ಲ ಸ್ಕ್ರಾಚಸ್ ಗಳಾಗಿರ್ಬೋದು, ಸ್ಲೈಡ್ ಸ್ಕ್ರಾಚಸ್ ಅಂಡ್ ನೀಟ್ ಫಿನಿಶ್ ಇಲ್ಲ, ಸ್ವಲ್ಪ ಗ್ಲಾಸಿನೆಸ್ ಅನ್ನೋದು ವಿಥೋಲ್ಡ್ ಮಾಡ್ತಿದೆ ಆ ಸ್ಕ್ರಾಚಸ್ ಗಳು. ಆದ್ದರಿಂದ ನಾವು ಇವತ್ತು ನಮ್ಮ GTಗೆ ರಬ್ಬಿಂಗ್ ಅಂಡ್ ಪಾಲಿಶಿಂಗ್ ಮಾಡಿಸ್ತಾ ಇದ್ದೀವಿ. ಟೈಮ್ ಬಂದು 2:12 ಇವಾಗ. ನಾವು ನಮ್ಮ ತೇಜಸ್ನ ಪಿಕ್ ಮಾಡೋಣ. ಪಿಕ್ ಮಾಡ್ಕೊಂಡು ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಸೋಣ. ಮಾಡ್ಸಕ್ಕೆ ಮುಂಚೆ ಹೇಗಿತ್ತು ಗಾಡಿ, ಮಾಡ್ಸಾದ್ಮೇಲೆ ಹೇಗಿತ್ತು ಗಾಡಿ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ನನ್ನ ಪ್ರೀವಿಯಸ್ ವ್ಲಾಗ್ ಗಳಲ್ಲಿ ನಾನು 10 ಲೀಟರ್ಸ್ ಆಫ್ ಪೆಟ್ರೋಲ್ ಹಾಕ್ಸಿದೆ ಶೆಲ್ ಅಲ್ಲಿ. ಸೊ ಈಗ ಆ ಟ್ರಿಪ್ ರಿಸೆಟ್ ಮಾಡಿದಲ್ಲ, ಸೊ 101 ಕಿಲೋಮೀಟರ್ ಓಡಿಸಿದೀನಿ. 10 ಲೀಟರ್ ಪೆಟ್ರೋಲ್ ಹಾಕ್ಸ್ದಾಗಿಂದ 101.4 ಕಿಲೋಮೀಟರ್ ನಾನು ಓಡಿಸಿದೀನಿ. ಸೊ ನಿಮ್ಗೆ ಪ್ರತಿ ಒಂದು ವ್ಲಾಗ್ ಅಲ್ಲೂ ನಾನು ಹಾಕ್ಬೇಕಾದ್ರೆ ಇದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸೊ ದಟ್ 10 ಲೀಟರ್ ಪೆಟ್ರೋಲ್ಗೆ ಹೊಸ ಬೈಕ್ ಆದ ನನ್ನ GT ಇನ್ನು ನಾನು 4000 RPM ಕ್ರಾಸ್ ಮಾಡಿಲ್ಲ, ಇಂಜಿನ್ ಬ್ರೇಕ್ ಆಗೋವರೆಗೂ ಮಾಡಲ್ಲ. ಸೊ ಫಸ್ಟ್ ಸರ್ವಿಸ್ಗೆ ಮುಂಚೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಕೆ ಈ ತರ ಮಾಡಿದೀನಿ. ಸೊ ಯಾರೆಲ್ಲ ಹಳೆ ವ್ಲಾಗ್ ನೋಡಿಲ್ಲ, ಪ್ಲೀಸ್ ಚೆಕ್ ಇಟ್ ಔಟ್. ಸಿಗ್ನೇಚರ್ ಹಾರ್ನ್. ಸೊ ನಮ್ಮ ತೇಜಸ್ ಅವ್ರನ್ನ ಈಗ ಪಿಕ್ ಮಾಡಾಯ್ತು. ಈಗ ನಾನು ನಿಮ್ಗೆ ಡೈರೆಕ್ಟ್ ಆಗಿ ನಾನು ಮಾಡ್ಸೋ ಜಾಗದಲ್ಲಿ ಸಿಗ್ತೀನಿ. ಅಲ್ಲ ನಮ್ಮ GT ಬಾಯ್ನು ಬರ್ತಾನೆ. ಬನ್ನಿ, ಲೆಟ್ಸ್ ಗೋ ಡೈರೆಕ್ಟ್ಲಿ ದೇರ್. ಇನ್ನೇನು ಜಾಗ ಬಂತು ಅಲ್ಲಿ ಹೋಗಿ ಈಗ ಬಿಡೋಣ. ನಿಮಗೆ ಬಿಫೋರ್ ಫೋಟೋ ಅಲ್ಲಿ ನಾನೊಂದು ತೋರಿಸಿದೆ. ಸೊ ಇವಾಗ ಆಗಿದೆ ಎಲ್ಲ ನೋಡಿ. ಸೊ ನಮಗೆ ಫ್ಯಾಕ್ಟ್ರಿಯಿಂದನೂ ಈ ಥರ ಬಂದಿರಲ್ಲ, ತುಂಬಾ ಸ್ಕ್ವಿಲ್ ಮಾರ್ಕ್ಸ್ಗಳಿರುತ್ತೆ, ಸ್ಕ್ರ್ಯಾಚಸ್ಗಳಿರುತ್ತೆ. ಬಟ್ ಈಗ ನೋಡಿ ದ ಡಿಫ್ರೆನ್ಸ್ ಓವರ್ ಆಲ್ ದ ಟ್ಯಾಂಕ್. ಆ್ಯಂಡ್ ಈ ಪ್ಯಾಚ್ಗಳಲ್ಲೂ ಅಷ್ಟೇ ತುಂಬಾ ಸ್ಕ್ರ್ಯಾಚಸ್ಗಳಿರುತ್ತೆ. ಸೊ ಇದಿಷ್ಟು ಇದರಲ್ಲಿ ಈಗ ಕ್ಲಿಯರ್ ಆಗಿದೆ. ಐ ಹೋಪ್ ನಿಮಗೆ ಡಿಫ್ರೆನ್ಸಸ್ಗಳು ಗೊತ್ತಾಗ್ತಿದೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸಸ್. ನಿಮಗೆ ಪ್ರೀವಿಯಸ್ ಒಂದು ಫೋಟೋಸ್ಗಳು ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಪಾಲಿಶಿಂಗ್ ಎಲ್ಲ ಆಲ್ ಡನ್. ನಿಮಗೆ ಆಚೆ ಒಂದು ಸನ್ಲೈಟ್ ಅಲ್ಲಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿಗಿಂತ ಒಂದು ಸನ್ಲೈಟ್ ಅಲ್ಲೇ ಲುಕ್ ನಿಮಗೆ ಬೆಟರ್ ಆಗಿ ಸಿಗೋದು. ಬನ್ನಿ ತೋರಿಸ್ತೀನಿ. ನಿಮಗೆ ಕ್ಯಾಮ್ರಾ ಅಲ್ಲಿ ಗೊತ್ತಾಗ್ತಿದ್ಯೋ ಇಲ್ವೋ, ಬಟ್ ಇಟ್ ಈಸ್ ವಿಸಿಬಲ್ ಇನ್ ದಿ ಲೈವ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಆ GT ತಗೊಂಡೋಗ್ಲು ಅದಕ್ಕೂ ಇದನ್ನ ಮಾಡ್ಸಿದ್ವಿ. ಆ ಫ್ಯಾಕ್ಟ್ರಿಯಿಂದ ಬರೋ ಗಾಡಿಗಳು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಒಂದು ಸ್ಟಾಕ್ ಅಲ್ಲಿ ಇರುತ್ತೆ, ಆಮೇಲೆ ಕೆಲವೊಂದುಗಳು ಸ್ಟಾಕ್ ಯಾರ್ಡ್ ಅಲ್ಲಿ ನಿಂತಿರುತ್ತೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಿಂಸೆ ಆಗುತ್ತೆ. ಅಂಡ್ ನಮ್ಮ ಶೋರೂಮ್ ಅವ್ರುಗಳು ತಗೋಬರ್ತಿದಂಗೆ ಡೈರೆಕ್ಟ್ ಹಾರ್ಡ್ ವಾಟರ್ ಹಾಕಿ ವೈಪ್ ಮಾಡ್ತಾರೆ, ವಾಶ್ ಮಾಡ್ತಾರೆ. ಆಮೇಲೆ ಡ್ರೈ ಕರೆಕ್ಟ್ ಆಗಿ ಮಾಡಿರಲ್ಲ, ವಾಟರ್ ಸ್ಪಾಟ್ಸ್ ಗಳಂಗೆ ಉಳ್ಕೊಂಡಿರುತ್ತೆ, ಯಾವ್ಯಾವ್ದೋ ಬಟ್ಟೆ ವೈಪ್ ಮಾಡ್ತಾರೆ. ಇಟ್ ಇಸ್ ಕಾಮನ್, ಶೋರೂಮ್ ಫ್ಯಾಕ್ಟ್ರಿಲಿ ಆ ತಪ್ಪುಗಳು ಹಾಗೆ ಆಗುತ್ತೆ. ಸೊ ನಿಮ್ಮ ಹತ್ರ ಗಾಡಿ ಬಂದ್ಮೇಲೆ ಒಂದು ರಿಫ್ರೆಶ್ ಮಾಡಿಸ್ಕೊಳ್ಳೋದು ಇದು ನನ್ನ ಜವಾಬ್ದಾರಿ. ಸೊ ನಾನು ಅದನ್ನ ಮಾಡಿಸಿದೀನಿ. ಇದರ ನಂತರ ಇದಕ್ಕೆ PPF ಮಾಡಿಸ್ಬಾರ್ದ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಒಂದು ಮೈಂಡ್ ಅಲ್ಲಿ ಇದೆ. ಸೊ ನೋಡ್ತಾ ಇರ್ಬೋದು ಏನ್ ಕ್ಲೀನ್ ಆಗಿದೆ ಅಂತ. ರಬ್ಬಿಂಗ್ ಪಾಲಿಶಿಂಗ್ ಮಾಡೋ ಯಾವುದೇ ಕ್ಲಿಪ್ಸ್ ನನ್ನ ಹತ್ರ ಇಲ್ಲ, ನಾನು ಬಿಟ್ಟು ಹೋಗಿದ್ದೆ. ಬಟ್ ಡಿಫ್ರೆನ್ಸಸ್ ಗಳು ನಿಮ್ಗೆ ಫೋಟೋ ಇದು ಹಾಕ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಗೆ ಒಂದು ಕ್ಲಿಯರ್ ಒಂದು ಸ್ಪಾಟ್ ಅಲ್ಲಿ ನಾನು ನಿಲ್ಸಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ. ಇರ್ಬೋದು ಡಿಫ್ರೆನ್ಸಸ್. ಮಡ್ಗಾಡ್ ಮೇಲೆ ತುಂಬಾನೇ ಸ್ಕ್ರಾಚಸ್ ಇತ್ತು. ಅಂಡ್ ಗಾಡಿ ಪೂಜೆ ಮಾಡಿಸಿದ್ಮೇಲೆ ಒಂದು ಹಾರ ಹಾಕಿರ್ತೀವಲ್ಲ, ಇಲ್ಲಿ ನಾನು ಹಾಕಿದ್ರು. ಅಂಡ್ ಆ ಹಾರ ರಬ್ ಆಗಿ ಇಲ್ಲೂ ಸ್ವಲ್ಪ ಸ್ಕ್ರಾಚಸ್ ಗಳಿತ್ತು. ಸೊ ಅದು ಕೂಡ ಕ್ಲಿಯರ್ ಆಗಿದೆ. ಸೊ ಕಂಪ್ಲೀಟ್ ಮಡ್ಗಾಡ್
ಪಾಲಿಶಿಂಗ್ ಆಗಿದೆ. ಈ ಸೈಡ್ ಪ್ಯಾನೆಲ್ಸ್ ಇದು ಕೂಡ ಪಾಲಿಶಿಂಗ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಪಾಲಿಶ್ ಆಗಿದೆ. ಅಂಡ್ ಈ ಪ್ಯಾನೆಲ್ಗಳು ಈ ಸಣ್ಣ ಸಣ್ಣ ಪುಟ್ಟದ್ದು, ಈ ರಿಯರ್ ಮಡ್ಗಾರ್ಡ್ ಕೂಡ ಆಗಿದೆ. ಕಂಪ್ಲೀಟ್ ಸೀಟ್ ತೆಗೆದುಬಿಟ್ಟು ಮಾಡಿದ್ದಾರೆ. ಸೊ ದಿಸ್ ಸೈಡ್ ಈ ಪ್ಯಾನಲ್ ಆಗಿದೆ ಅಂಡ್ ಕಂಪ್ಲೀಟ್ ಟ್ಯಾಂಕ್. ಸೊ ನಿಮ್ಗೆ ವಿಡಿಯೋಲಿ ಅಷ್ಟು ವಿಸಿಬಲ್ ಇದೆಯೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇನ್ ಐಸ್ ಇಟ್ ಈಸ್ ಲುಕಿಂಗ್ ಗುಡ್, ಕ್ಲೀನ್ ಲುಕ್ ಇದೆ. ಈ ವಿಡಿಯೋ ಎಂಡಿಂಗ್ ಅಲ್ಲಿ ಕಂಪ್ಲೀಟ್ ಕಿಲೋಮೀಟರ್ಸ್ ಬಂದು 189 ಕಿಲೋಮೀಟರ್ಸ್ ಓಡಿದೆ ಅಂಡ್ ಟ್ರಿಪ್ ಬಿ ಬಂದು 106 ಕಿಲೋಮೀಟರ್ಸ್. ವಿಡಿಯೋ ತಿಳಿಸ್ಕೊಡ್ಬೇಕಿದ್ದು ಇಷ್ಟೇ. ರಬ್ಬಿಂಗ್ ಪಾಲಿಶಿಂಗ್ ಮಾಡ್ಸ್ಕೊಳ್ಳಿ, ಒಳ್ಳೆ ಜಾಗದಲ್ಲಿ ಮಾಡ್ಸಿ. ಬಿಕಾಸ್ ಮಾಡೋರು ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಇರೋ ಸ್ಕ್ರಾಚಸ್ ಮೇಲೆ ಇನ್ನೂ ಎಕ್ಸ್ಟ್ರಾ ಸ್ಕ್ರಾಚಸ್ ಗಳು ಮಾಡಿಸ್ಬಿಡ್ತಾರೆ. ಸೊ ಅದ್ರ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 1500 to 2000 ಆಗುತ್ತೆ. ವೆರಿ ವೆಲ್ ಡನ್ ಜಾಬ್ ನಿಮ್ ಮಾಡ್ಸಿದ ಕಡೆಯಿಂದ. ಚೆನ್ನಾಗಿ ಮಾಡ್ಸಿದ್ರೆ ನಮ್ಗೆ ಮುಂಚೆನೆ ಗೊತ್ತಿತ್ತು, ಯಾಕಂದ್ರೆ ನಮ್ಗೆ ಇನ್ನೊಂದು GT ನ ಮಾಡ್ಸಿದ್ರಲ್ಲ. PPF ಮಾಡಿಸ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ, ಇಸ್ ಇಟ್ ಯೂಸ್ಫುಲ್ ಫಾರ್ ದ ಬೈಕ್ ಅಂತ. ಸೊ ಇಲ್ಲಿವರೆಗೂ ನೀವೆಲ್ಲರೂ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಏನಾದ್ರು ಮಿಸ್ಟೇಕ್ಸ್ ಇದೆ ಸರಿ ಮಾಡ್ಕೊಳ್ಳೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.